ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿಯವರಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಸೋಲಿಗೆ ಯಾವತ್ತೂ ಹೆದರಬೇಡಿ. ಹೆದರಬೇಕಾಗಿರುವುದು ಸೋತಾಗ ಅಲ್ಲ, ಬದಲಿಗೆ ನೀವು ಪ್ರಯತ್ನ ಮಾಡುವುದನ್ನೇ ನಿಲ್ಲಿಸಿದಾಗ. ಯಾಕಂದರೆ ಪ್ರಯತ್ನ ಪಟ್ಟು ಸೋತವರು ಯಾವತ್ತೂ ಹಿಂದೆ ಬೀಳಲ್ಲ. ಪ್ರಯತ್ನವನ್ನೇ ನಿಲ್ಲಿಸಿ ಸುಮ್ಮನೆ ಕೂತವರು ಮಾತ್ರ ಜೀವನದಲ್ಲಿ ಎಂದಿಗೂ ಮುಂದೆ ಬರಲ್ಲ. ಆದರೆ ಮುಂದಿನ 11 ತಿಂಗಳು ಕುಂಭರಾಶಿಯವರ ಜೀವನದಲ್ಲಿ ಒಂದು ಜನ್ಮಾಂತರದ ಲೆಕ್ಕ ಚುಕ್ತ ಆಗಲಿದೆಯಾ? ನಿಮ್ಮ ಜಾತಕದಲ್ಲಿ ಮುಂದಿನ ದಿನಗಳು ಮಹತ್ತರವಾದ ಬದಲಾವಣೆ ತರಲಿವೆಯಾ? ಮುಂದಿನ 11 ತಿಂಗಳು ನಿಮ್ಮ ಪಾಲಿಗೆ ಅತ್ಯಂತ ಅಪಾಯಕಾರಿ ಸಮಯನಾ, ಅಥವಾ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಸುವರ್ಣ ಕಾಲನ? ಬಹಳ ದಿನಗಳಿಂದ ಒಂದು ಪ್ರಶ್ನೆ ಪದೇ ಪದೇ ಬರ್ತಿತ್ತು. ಕುಂಭರಾಶಿಗೆ ಸಾಡೆ ಸಾತಿಯ ಕೊನೆಯ ಹಂತ ನಡೆಯುತ್ತಿದೆ. ಇನ್ನು ಕೇವಲ 11 ತಿಂಗಳು ಮಾತ್ರ ಸ್ನೇಹಿತರೆ ಬಾಕಿ ಇದೆ. ಇದು ನಮಗೆ ಡೇಂಜರಸ್ ಸಮಯನ ಅಥವಾ ಲಕ್ಕು ತರೋ ಸಮಯನ ಅಂತ ಸಾಡೆ ಸಾತಿ ಮುಗಿಯುವಾಗ ಶನಿದೇವ ಮಹತ್ತರವಾದದ್ದನ್ನು ಕೊಟ್ಟು ಹೋಗ್ತಾರೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಆದರೆ ಜನರ ತಲೆಯಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಈ 11 ತಿಂಗಳು ನಿಮ್ಮ ಲೈಫ್ನಲ್ಲಿ ಏನು ಮ್ಯಾಜಿಕ್ ಮಾಡಲಿದೆ ಅನ್ನೋದನ್ನು ನಕ್ಷತ್ರಗಳ ಆಧಾರದ ಮೇಲೆ ಕಂಪ್ಲೀಟಾಗಿ ರಿವೀಲ್ ಮಾಡ್ತಾ ಇದ್ದೀನಿ. ಪ್ರಸ್ತುತ ನಿಮ್ಮ ಕುಂಭರಾಶಿಯವರ ಜಾತಕದಲ್ಲಿ ಈಗ ಶನಿದೇವ 2ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಶನಿದೇವನಿಗೆ 3, 7 ಮತ್ತು 10ನೇ ದೃಷ್ಟಿಗಳಿರುತ್ತವೆ ಅನ್ನೊಂದು ಜ್ಯೋತಿಷ್ಯದಲ್ಲಿ ನಮಗೆಲ್ಲ ತಿಳಿದಿರುವ ವಿಚಾರ. ಸದ್ಯಕ್ಕೆ ಶನಿದೇವ ಬುಧನ ನಕ್ಷತ್ರವಾದ ರೇವತಿ ನಕ್ಷತ್ರದಲ್ಲಿದ್ದಾರೆ. ಬುಧ ಶನಿದೇವನಿಗೆ ಪರಮ ಮಿತ್ರ ಗ್ರಹ. ಅಕ್ಟೋಬರ್ ವರೆಗೂ ಶನಿ ಇದೇ ನಕ್ಷತ್ರದಲ್ಲಿ ಇರ್ತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ, ಶನಿ ಇರೋದು ಗುರುಗ್ರಹದ ಮನೆಯಲ್ಲಿ, ಅಂದರೆ ಮೀನರಾಶಿಯಲ್ಲಿ. ಇತ್ತ ಗುರುಗ್ರಹ ಉಚ್ಚ ಸ್ಥಾನದಲ್ಲಿದ್ದುಕೊಂಡು ಈ ಮನೆಗೆ ನೇರ ದೃಷ್ಟಿ ನೀಡುತ್ತಿದ್ದಾರೆ. ಇವರ ನೇರ ಪರಿಣಾಮ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ? ನಿಮ್ಮ ಬದುಕಿನಲ್ಲಿ ಎಂದೂ ಕಾಣದ ಅದ್ಭುತ ಟ್ವಿಸ್ಟ್ ಒಂದು ಎದುರಾಗಲಿದೆ. ಕುಂಭರಾಶಿಯ ವಿವಾಹಿತರು ಯಾರಾದರೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದರೆ, ಅಂದರೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ರೆ, ಈ 11 ತಿಂಗಳು ನಿಮಗೆ ಅತ್ಯಂತ ಅದ್ಭುತವಾದ ಮತ್ತು ಪಾಸಿಟಿವ್ ಆದ ಸಮಯ ತರಲಿದೆ. ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಮಗುವಿನ ಅಳು ಕೇಳಿಸುವ ಯೋಗ ದಟ್ಟವಾಗಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇದು ನಿಜಕ್ಕೂ ಗೋಲ್ಡನ್ ಟೈಮ್. ಬುಧ ಅಂದ್ರೇ ಬುದ್ಧಿಕಾರಕ. ನಿಮ್ಮ ಫೋಕಸ್ಸನ್ನು ಮತ್ತು ನೆನಪಿನ ಶಕ್ತಿ ಈ ಸಮಯದಲ್ಲಿ ತುಂಬ ಶಾರ್ಪ್ ಆಗುತ್ತೆ. ನೀವು ಟೀಚಿಂಗ್ ಲೈನ್, ಕೌನ್ಸಿಲಿಂಗ್ ಅಂದರೆ ಕನ್ಸಲ್ಟಿಂಗ್ ಅಥವಾ ಕಮ್ಯುನಿಕೇಷನ್ ರಂಗದಲ್ಲಿದ್ದರೆ ಅಕ್ಟೋಬರ್ 9ರ ಒಳಗೆ ನಿಮಗೆ ದೊಡ್ಡ ಯಶಸ್ಸು ಸಿಗುವ ಎಲ್ಲ ಯೋಗಗಳಿವೆ ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಸಸ್ಪೆನ್ಸ್ ಅಡಗಿದೆ. ಎಲ್ಲವೂ ಅಂದುಕೊಂಡಂತೆ ಸರಾಗವಾಗಿ ನಡೆದು ಬಿಡುತ್ತಾ? ಖಂಡಿತ ಇಲ್ಲ. ಶನಿ 2ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಂಭೀರವಾದ ಗಮನ ಬೇಕು. ಕಳೆದ ಮಾರ್ಚ್ ತಿಂಗಳಿನಿಂದ ನಿಮಗೇನಾದರೂ ಗಂಟಲು ನೋವು, ಸೈನಸ್, ಕಫ ಅಥವಾ ಹಲ್ಲಿನ ಸಮಸ್ಯೆ ಕಾಣಿಸಿಕೊಂಡಿದೆಯಾ? ಶನಿಯ ದೃಷ್ಟಿ 4 ಮತ್ತು 8ನೇ ಮನೆ ಮೇಲಿರೋದ್ರಿಂದ ಕೈಕಾಲು ನೋವು, ಜಾಯಿಂಟ್ ಪೇನ್ ಅಥವಾ ಮಸಲ್ ಕ್ರಾಂಪ್ಸ್ ಏನಾದರೂ ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಬಂದಿದ್ದರೆ ನಿಮ್ಮ ರಾಶಿಯ ಶಕ್ತಿಯನ್ನು ಪರೀಕ್ಷಿಸಲು ಕಮೆಂಟ್ ಬಾಕ್ಸಲ್ಲಿ ಈಗಲೇ ಶೇರ್ ಮಾಡಿ, ನನಗೆ ಗೊತ್ತಾಗಲಿ ಸ್ನೇಹಿತರೆ ನಿಮ್ಮ ಲೈಫ್ನಲ್ಲಿ ಏನೇನು ನಡೀತಿದೆ ಅಂತ. ಮುಂದಿನ ದಿನಗಳಲ್ಲೂ ನೀವು ಜರ್ನಿ ಮಾಡುವಾಗ ತಿನ್ನುವ ಮತ್ತು ಕುಡಿಯುವ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯಿಂದ ಇರಿ. ಗ್ಯಾಸ್ಟ್ರಿಕ್ ಅಥವಾ ಬ್ಲೋಟಿಂಗ್ ಸಮಸ್ಯೆ ಕಾಡದಂತೆ ಹೆಲ್ತ್ ಕಡೆ ನಿಗಾ ಇಡಿ. ಬಹಳಷ್ಟು ಜನ ಕೇಳ್ತಾರೆ, ಸಾಡೆ ಸಾತಿ ಬಂದು ಇನ್ನು ನನ್ನ ಲೈಫ್ ಕಂಪ್ಲೀಟ್ ಹಾಳಾಗೋಯ್ತು, ಶನಿ ಕಾಟ ತಡೆಯೋಕೆ ಆಗ್ತಿಲ್ಲ ಅಂತ. ಆದರೆ ನನ್ನ ವೈಯಕ್ತಿಕ ಮಾತು ಒಂದೊಂದು ಇಲ್ಲಿ ಹೇಳಲೇಬೇಕು ಸ್ನೇಹಿತರೆ. ನನ್ನ ಲೈಫ್ಗೆ ಸಾಡೆ ಸಾತಿ ಬಂದರೆ ನಾನು ಖುಷಿ ಪಡ್ತೀನಿ. ಯಾಕಂದರೆ ಶನಿದೇವ ಕರ್ಮದ ದೇವರು. ನಿಮ್ಮ ಸಾಡೆ ಸಾತಿಯ ಕೊನೆಯ ಹಂತ ಮುಂದಿನ ವರ್ಷ ಮೇ ಅಥವಾ ಜೂನ್ ವೇಳೆಗೆ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ. ಅಂದರೆ 2027ನೇ ವರ್ಷದಲ್ಲಿ ಮೇ ಅಥವಾ ಜೂನ್ಗೆ ಸಾಡೆ ಸಾತಿ ಕೊನೆಯಾಗುತ್ತೆ. ಆದರೆ ಈ ಸಾಡೆ ಸಾತಿ ನಿಮಗೊಂದು ದೊಡ್ಡ ಲೈಫ್ ಲೆಸನ್ ಕಲಿಸಿ ಹೋಗುತ್ತೆ ಸ್ನೇಹಿತರೆ.
ಬದುಕಿನಲ್ಲಿ ಡಿಸಿಪ್ಲಿನ್ ಅಂದರೆ ಶಿಸ್ತು ಮತ್ತು ಸ್ಥಿರತೆ ಅಂದರೆ ಏನು ಅಂತ ಇದು ಪ್ರಾಕ್ಟಿಕಲ್ ಆಗಿ ಕಲಿಸುತ್ತೆ. ನೀವು ದಿನ ಓದೋದಾಗಿರಲಿ, ಜಿಮ್ ಇರಲಿ, ಬಿಸ್ನೆಸ್ ಇರಲಿ ಅಥವಾ ನಂತರ ವಿಡಿಯೋ ಮಾಡೋದಾಗಿರಲಿ, ಯಾವುದೇ ಕೆಲಸದಲ್ಲೂ ನೀವು ಶಿಸ್ತು ಕಾಪಾಡಿಕೊಂಡರೆ ನಿಮ್ಮ ಜಾತಕದಲ್ಲಿ ಶನಿ ಎಷ್ಟೇ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ನಿಮಗೆ ಎಂದಿಗೂ ಕೆಟ್ಟ ಫಲ ಕೊಡೋದಿಲ್ಲ. ನಿಮ್ಮ ಕಷ್ಟಪಡುವ ಗುಣಕ್ಕೆ ಶನಿದೇವ ಪ್ರಸನ್ನರಾಗ್ತಾರೆ. ಈ ಸಾಡೆ ಸಾತಿ ಸಮಯದಲ್ಲಿ ನಿಮ್ಮ ಲೈಫ್ನಲ್ಲಿ ಕೆಲವೊಂದು ಬ್ರೇಕಪ್ಗಳು ಆಗಿರಬಹುದು. ತುಂಬ ಆಪ್ತರು ಅಂದುಕೊಂಡವರು ದೂರ ಆಗಿರಬಹುದು. ಆದರೆ ನೆನಪಿಡಿ, ಇದು ನಿಮ್ಮ ಅಂದರೆ ಕಾರ್ಮಿಕ್ ಪ್ಯಾಟರ್ನ್. ಯಾರು ಜೀವನಕ್ಕೆ ಬರಬೇಕೋ ಅವರು ಬಂದೇ ಬರ್ತಾರೆ, ಯಾರು ನಿಮ್ಮಿಂದ ದೂರ ಹೋಗಬೇಕೋ ಅವರು ಹೋಗ್ತಾರೆ. ಅದಕ್ಕೆ ಅಳ್ತಾ ಕೂರಬೇಡಿ. ಮುಂದಿನ ದಿನಗಳಲ್ಲಿ ಬರಲಿರುವ ಒಂದು ದೊಡ್ಡ ಸರ್ಪ್ರೈಸ್ ನಿಮಗಾಗಿ ಕಾಯುತ್ತಿದೆ. ಈಗ ಇಳಿಯುವ ಶನಿ ನಿಮಗೆ ಏನು ಕೊಡ್ತಾರೆ ಕೇಳಿ. ಶನಿ ನಿಮ್ಮ 4, 8ನೇ ಮನೆಯನ್ನು ನೋಡುತ್ತಿರೋದ್ರಿಂದ ಇಷ್ಟು ದಿನ ಮನೆ ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗಿ ಹೊಸ ಕನ್ಸ್ಟ್ರಕ್ಷನ್ಸ್ ಅಥವಾ ಪ್ರಾಪರ್ಟಿ ಡೀಲ್ಸ್ ಅತ್ಯಂತ ವೇಗವಾಗಿ ಶುರುವಾಗುತ್ತೆ. ಶನಿ 11ನೇ ಮನೆಯನ್ನು ಅಂದರೆ ಲಾಭಸ್ಥಾನವನ್ನು ನೋಡುತ್ತಿರೋದ್ರಿಂದ ಮುಂದಿನ 11 ತಿಂಗಳಲ್ಲಿ ನಿಮಗೆ ದೊಡ್ಡ ಮಟ್ಟದ ಪ್ರಮೋಷನ್ ಸಿಗುವ ಅಥವಾ ಉದ್ಯೋಗದಲ್ಲಿ ಯಾರು ಊಹಿಸದ ಪಾಸಿಟಿವ್ ಬದಲಾವಣೆಯಾಗುವ ಚಾನ್ಸಸ್ ಇದೆ. ವಿಶೇಷವಾಗಿ ಅಕ್ಟೋಬರ್ 1 ನಂತರ ಶನಿ ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಬರ್ತಾರೆ. ಆಗ ಅಕ್ಟೋಬರ್ನಿಂದ ಫೆಬ್ರವರಿಯೊಳಗಿನ ಸಮಯ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಅದ್ಭುತ ಅವಕಾಶಗಳನ್ನು ಖಂಡಿತ ತಂದುಕೊಡುತ್ತೆ. ನಿಮ್ಮ ಟ್ರಾನ್ಸ್ಫರ್ ನಿರೀಕ್ಷೆಯಲ್ಲಿದ್ದರೆ ಅದು ಕೂಡ ಈ ಕಡೆ ಇರಬಹುದು. ಆದರೆ ಒಂದು ಮುಖ್ಯವಾದ ಕಿವಿ ಮಾತು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರಲಿ ಅಥವಾ ಲವ್ ಲೈಫ್ ಇರಲಿ, ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಕೋರ್ಟ್ ಕಚೇರಿ ಕೇಸ್ಗಳಿದ್ದರೆ ಫೆಬ್ರವರಿ ಒಳಗಾಗಿ ಅವು ಕ್ಲೋಸ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ನಿರ್ಧಾರಗಳನ್ನು ಧೈರ್ಯವಾಗಿ ತಗೊಳ್ಳಿ. ದಿನ ಪೋಸ್ಟ್ಪೋನ್ ಮಾಡಬೇಡಿ. ಮತ್ತೊಂದು ಮುಖ್ಯ ವಿಷಯ ನೆನಪಿಡಿ, ಈ ಸಮಯದಲ್ಲಿ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ನಂಥ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ನಿಂದ ಆದಷ್ಟು ದೂರ ಇರಿ ಸ್ನೇಹಿತರೆ. ಶನಿದೇವನಿಗೆ ಇಂತಹ ನಡವಳಿಕೆಗಳು ಎಂದಿಗೂ ಇಷ್ಟವಾಗಲ್ಲ. ಹಾಗಾದರೆ ಈ 11 ತಿಂಗಳು ಶನಿದೇವನ ಕೃಪೆ ಪೂರ್ಣವಾಗಿ ಸಿಗಲು ನೀವು ಮಾಡಬೇಕಾದ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳು ಏನು ಗೊತ್ತಾ? ಪ್ರತಿದಿನ 108 ಬಾರಿ ಶನಿ ಬೀಜ ಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಮತ್ತೊಮ್ಮೆ ಹೇಳ್ತೀನಿ, ಓಂ ಪ್ರಾಂ ಪ್ರೀಂ ಫ್ರೌಂ ಸಹ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಪ್ರತಿದಿನ ನಿಯಮಿತವಾಗಿ ಹನುಮಾನ್ ಚಾಲಿಸವನ್ನು ಪಠಣ ಮಾಡಿ. ಬುಧವಾರದ ದಿನ ಗಣೇಶನಿಗೆ ಗರಿಕೆ ಹುಲ್ಲು ಅಂದರೆ ಪೂರ್ವ ಮತ್ತು ಲಡ್ಡು ನೈವೇದ್ಯ ಅರ್ಪಿಸಿ ಆರಾಧನೆ ಮಾಡಿ. ದಿನ ಬೆಳಗ್ಗೆ ತಾಮ್ರದ ಬಿಂದಿಗೆಯಿಂದ ಉದಯಿಸುವ ಸೂರ್ಯನಿಗೆ ಆರ್ಘ್ಯ ನೀಡಿ. ಕುಂಭರಾಶಿಯವರೇ, ಈ 11 ತಿಂಗಳು ನಿಮ್ಮ ಇಡೀ ಲೈಫ್ ಬದಲಾಯಿಸುವ ಮಹತ್ವದ ಸಮಯ. ಶನಿದೇವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಹರ ಹರ ಮಹಾದೇವ್ ಅಂತ ಬರೆಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡೋದಲ್ಲ, ತುಂಬ ಜನ ಕುಂಭರಾಶಿಯವರು ಕೇಳ್ತಾನೆ ಇದ್ರು, ಯಾವಾಗ ಸಾಡೆ ಸಾತಿ ಮುಗೀತೆ, ನಮ್ಮ ಕಷ್ಟಗಳು ಯಾವಾಗ ಪರಿಹಾರ ಆಗುತ್ತೆ ಮೇಡಮ್ ಅಂತ ತುಂಬ ಜನ ಕೇಳಿದ್ದೀರಾ ಸ್ನೇಹಿತರೆ. ಹಾಗಾಗಿ ಇವಾಗ ಯಾವಾಗ ಮುಗಿಯುತ್ತೆ ಅನ್ನೋದನ್ನು ನಾನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಅಂದರೆ 2027ನೇ ಇಸ್ವಿ ಮೇ ಅಥವಾ ಜೂನ್ನಲ್ಲಿ ನಿಮಗೆ ಕೊನೆಯಾಗುತ್ತೆ. ಅಂದರೆ ಸಾಡೆ ಸಾತಿ ಕುಂಭರಾಶಿಗೆ ಎಂಡ್ ಆಗುತ್ತೆ. ಖಂಡಿತ ನಿಮಗೆ ಇದು ಕೊನೆಯ 11 ತಿಂಗಳು ತುಂಬ ನೀವು ಕಷ್ಟದಲ್ಲಿ, ಅಂದರೆ ತುಂಬ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಆದರೆ ನೀವು ಅತಿಯಾಗಿ, ಯಾಕಂದರೆ ಶನಿದೇವ ಹೋಗೋ ಟೈಮು, ನಿಮ್ಮ ರಾಶಿಯಿಂದ ಹೋಗಬೇಕಾದ್ರೆ ಕೆಲವರು ಹೇಳ್ತಾರೆ ಕಷ್ಟಗಳನ್ನು ಕೊಡ್ತಾರೆ ಅಂತ. ಆದರೆ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಕಷ್ಟಗಳು ಪ್ರಾಪ್ತಿಯಾಗುತ್ತೆ. ನಾವು ಯಾವಾಗಲೂ ಒಳ್ಳೆ ದಾರಿಲಿ ನಡೆದ್ರೆ ಖಂಡಿತ ನಮಗೆ ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ ಶನಿ ಮಹಾತ್ಮ ಸ್ವಾಮಿ. ಯಾಕಂದರೆ ಶನಿ ಮಹಾತ್ಮ ಸ್ವಾಮಿಗೆ ಸುಳ್ಳು ಹೇಳೋದು, ಮೋಸ ಮಾಡೋದು, ಈ ಥರದ್ದು ಯಾವುದು ಕೂಡ ನಡೆಯೋದಿಲ್ಲ ಶನಿ ಮಹಾತ್ಮನ ಹತ್ರ. ಹಾಗಾಗಿ ಮತ್ತು ಈ 11 ತಿಂಗಳಲ್ಲಿ ಆದಷ್ಟು ಆಲ್ಕೋಹಾಲ್ ಆಗಿರ್ಬೋದು, ನೀವು ಮತ್ತು ಸ್ಮೋಕಿಂಗ್ ಮಾಡೋದಾಗಿರ್ಬೋದು, ಇದೆಲ್ಲ ಸ್ವಲ್ಪ ನಿಲ್ಲಿಸ್ಬಿಡಿ. ಯಾಕಂದರೆ ಆರೋಗ್ಯದ ಸಮಸ್ಯೆ ಕೂಡ ಬರೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕುಂಭರಾಶಿಯವರಿಗೆ ಹೇಳ್ತಾ ಇರೋದು, ಕುಂಭರಾಶಿಯವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಷಯದಲ್ಲೂ.
ಮತ್ತು ನೀವು ನಾ ಹೇಳಿದ ಹಾಗೆ ಶನಿ ಟೆಂಪಲ್ಗೆ ಹೋಗಿ, ಆಂಜನೇಯ ಟೆಂಪಲ್ಗೆ ಹೋಗಿ ಶನಿವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸಿ, ಪ್ರತಿದಿನ ಪಠಿಸಿ, ಮತ್ತು ಶನೇಶ್ವರ ಮಂತ್ರವನ್ನು ಕೂಡ ನೀವು ಶನಿವಾರದ ದಿನ ಪಠನೆ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಹೋಗೋ ಟೈಮಲ್ಲಿ ಶನಿ ಮಹಾತ್ಮ ನಿಮಗೆ ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ ಸ್ನೇಹಿತರೆ. ಯಾರು ಹೆದರುವ ಅವಶ್ಯಕತೆ ಇಲ್ಲ. ಸಾಡೆ ಸಾತಿ ಕೊನೆ ಅಂತ ಅಂದರೆ ತುಂಬ ಕಷ್ಟಗಳನ್ನು ಕೊಟ್ಟು ಹೋಗ್ತಾರೆ ಅಂತ ಕೆಲವರು ಹೇಳ್ತಾರೆ. ಆದರೆ ಕೆಟ್ಟದ್ದು ಒಳ್ಳೆಯದು ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನಾವು ನಡ್ಕೊಳ್ಳೋ ರೀತಿ, ನಮ್ಮ ನಡೆ ನುಡಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕರ್ಮಕಾರಕ ಅಂದರೆ ಶನಿದೇವ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಕರ್ಮಕಾರಕ ಅಂದರೆ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಫಲನ ನೀಡೋದು ಶನಿ ಮಹಾತ್ಮ ಸ್ವಾಮಿ. ಹಾಗಾಗಿ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ನಮಗೆ ಒಳ್ಳೆ ಫಲಗಳನ್ನು, ಯಾವತ್ತೂ ಒಳ್ಳೆ ಫಲಗಳನ್ನೇ ನೀಡ್ತಾರೆ. ಹಾಗಾಗಿ ನಾವು ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ, ಖಂಡಿತ ಕುಂಭರಾಶಿಯವ್ರಿಗೆ ಒಳ್ಳೆಯದಾಗಲಿ. ಶನಿಯ ಸಾಡೆ ಸಾತಿ ಮುಗಿತಾ ಇದೆ. ಮುಂದಿನ 2027 ಸಂಭ್ರಮದಿಂದ ಆಚರಣೆ ಮಾಡೋ ಸಮಯ ಬರುತ್ತೆ. ಖಂಡಿತ ಹೊಸ ವರ್ಷವನ್ನು ಹೊಸದಾಗಿ ಆಚರಣೆ ಮಾಡಿ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ಪಡಿತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗಿನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ ಸ್ನೇಹಿತರೆ. ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಿಮ್ಮ ಕುಂಭರಾಶಿ ಸ್ನೇಹಿತರಿಗೆ, ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಅವರಿಗೂ ಕೂಡ ಒಳ್ಳೆಯ ಫಲಗಳು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಮತ್ತೆ